ನಾವು ಬಂದು ಇಲ್ಲಿ ಸಾಮ್ಯಾರ ಹತ್ರ ಆಶೀರ್ವಾದ ಮಾಡಿಸ್ಕೊಂಡು ಹೋದ್ಮೇಲೆ ನಮ್ಮ ಮಗಳಿಗೆ ಹೊಟ್ಟೆ ನೋವೆಲ್ಲ ಕಮ್ಮಿ ಆಗಿದೆ. ಈಗ ಆರಾಮಾಗಿ ಊಟ ಮಾಡ್ಕೊಂಡು ಆರಾಮಾಗಿದ್ದಾಳೆ. ಇದಾದ್ರೆ ಇನ್ನೊಂದು ಏನಾದ್ರು ಮಾಡಬೇಕು ಅಂದ್ಕೊಂಡು ಮಾಡಿದೆ. ಯಾವುದಾದ್ರೆ ಇನ್ನೊಂದು ಆಟೋ ತಗೊಳ್ಳೋದು ಅಂತ ದೇವ್ರು ಬೇಡ್ಕೊಂಡೆ. ಯಾವುದೂ ಅಡ್ಜಸ್ಟ್ ಆಗಿರಲಿಲ್ಲ. ಇಲ್ಲಿಗೆ ನಾನು ಅರ್ಕೆ ಮಾಡ್ಕೊಂಡ್ಮೇಲೆ 2 ದಿನದಲ್ಲಿ ಎಲ್ಲ ದುಡ್ಡೆಲ್ಲ ಸೆಟ್ಟಾಗಿ ಭಾನುವಾರ ತಗೊಂಡಿದ್ದೀನಿ. ಇನ್ನೂ ಗಾಡಿ ಓಡಿಸಿಲ್ಲ. ಅದಕ್ಕೆ ಯಾವ ಊರು ನೀವು? ಮೈಸೂರು. ಸರಿ ಬಿಡಲಿ ನೋಡಿ, ಒಬ್ಬ ನೀವು ಅಂಗವಿಕಲ ಸ್ವಲ್ಪ ಕಾಲು ಗಾಯದ ಹಂಗೆ ಹಿಂಗೆ ಅಂತೀರ ನೋಡಪ್ಪ. ಅವ್ನು ಅಂಗವಿಕಲ ಆಗಿ ಗಾಡಿ ಓಡಿಸ್ತಾನೆ. ತಮ್ಮಗೊಂದ್ಸರಿ ಎಲ್ಲ ಜೋರಂತ ನಿಂತಾನೆ. ಒಂದು ಅರ್ಧ ಕೊಟ್ಟು ಬಂದ ಈಗ ತಗೊಂಡ ನೀವು ಊಟ ಮಾಡಿದ್ರೆ ಅನ್ನ ಮಂದಿನ ಸುಮ್ಮನೆ ಸರಿಸ್ಕೊಂತಿಲ್ಲ. ಅದಂತ ಅವ ಎಂತ ತೆಗಿಬಿಡಕ್ಕಂತ ನನಗೆ ಇಷ್ಟು ನಿಮ್ಗೆ ಯಾವಾಗ ಇರಲಿ ಮೈ ಮೇಲೆ, ಆಯಿತಾ? ಅಲ್ಲ ಪುಟ್ಟ, ದುಡ್ಡಿಲ್ಲಲ್ವಾ? ದುಡ್ಡು ಬಿಡು ಮಗನೇ. ಸಾಧ್ಯವಾದರೆ ದುರ್ಗಾ ಪರಮೇಶ್ವರ ಹಾಕ್ಬೇಡಿ, ದುರ್ಗಾ ಸ್ಥಳ ಕುಪೆ ಅಂತ ಹಾಕಬೇಕು. ದುರ್ಗಾ ಸ್ಥಳ ಅಂದರೆ ಗಂಗಮ್ಮ ದುರ್ಗ ಮಾಡುತ್ತೆ. ಇದು ಯಾವಾಗ ಇರಲಿ ಮೇಲೆ ತಂಗಿ ಆಗ್ಬೋದಾ? ಖುಷಿನಾ? ಹೋಗಿ ಅಡ್ಬಿದ್ದೈತಲ್ಲ. ನಮ್ಮದು ಚಿಕ್ಕನಹಳ್ಳಿ ತಾಲೂಕು ಬೈಲಪ್ಪನ ಮಠ. ನಾವು 3 ವರ್ಷದಿಂದ ಹೋಟ್ಲು ಮಾಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದು. ನಮ್ಗೆ ತುಂಬ ಕಷ್ಟ ಆಯಿತು. ನಮ್ಮ ಜೀವನನೇ ಕಷ್ಟ ಹೋಗ್ಬಿಟ್ಟಿತ್ತು. ಆ ತಾಯಿ ನನ್ನ ತಂದು ಇಲ್ಲಿಗೆ ಹಾಕ್ಕೊಂಡಿದ್ದಾಳೆ. ಇವತ್ತು ಮುಂದೆ ಈಗ 1 ತಿಂಗಳಿಂದ ಬಂದೋಗಿದ್ದು. ಅವ್ರು ಸಿಕ್ಕಿದ್ರಿ, ಬಾರ ಗೌರಿ ಹಬ್ಬಕ್ಕೆ ಬಾಗ್ನ ಕೊಡ್ತೀನಿ ಅಂತ ಹೇಳಿದ್ರಿ. ನಾನು ತಾಯಿ ಇವತ್ತೆಲ್ಲ ಹಬ್ಬ ಮಾಡಿ ನಮ್ಗೆ ಇಲ್ಲಿ ಬಂದು ಹೋದ್ಮೇಲೆ ಒಳ್ಳೇದಾಗಿದ್ದು. ಅಕ್ಕಿ ಕುಂಕುಮ ಕೊಡಿ, ಸೀರೆ ಕೊಡಿ. ಆಯ್ತು ತಂಗಿ. ಇಲ್ಲಿಂದ ಹೋಗಿ 3 ದಿವಸಕ್ಕಲ್ಲಿ ಜಾಗಕ್ಕೆ ಗುರ್ತು ಮಾಡಿ, ಅಲ್ಲಿ ಜಾಗಕ್ಕೆ ಹೋದ ತಕ್ಷಣ ಎಲ್ಲ ತೊಂದರೆ ಮಾಡೋರು. ಇಲ್ಲಿ ಮಾಡ್ಕೊಡ್ದು, ನೀವು ಇಲ್ಲಿ ಏನು ಇದು ಮಾಡ್ಕೊಡ್ದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿಂದ ಹೋದ ತಕ್ಷಣ ಫಸ್ಟ್ ಮುಖ್ಯವಾದ ವ್ಯಕ್ತಿಗಳನ್ನ ಕೇಳಿದೆ. ಹೋಗಕ್ಕ ಮಾಡ್ಕ, ನೀನು ನಿನಗೇನು ತೊಂದರೆ ಮಾಡಲ್ಲ ಅಂತಂದು. ಬೈಲಪ್ಪ ಮಠ ಅಂದ್ರೆ ಭಾಳ ಫೇಮಸ್. ಇದು ಹೆಸರುವಾಸಿ. ಖುಷಿ ನನಗೀಗ ನೀರು ಕಮ್ಮಿ ಆಗಿತ್ತು, ನೀರು ಜಾಸ್ತಿ ಬಂತು. ನಮ್ಮ ತಂಗಿಗೆ ಕೆಲಸ ಸಿಕ್ತು, ನನಗೆ 1 ಕೋಟಿ ರೂಪಾಯಿ ಕೆಲಸ ಸಿಕ್ಕಿತ್ತು. ಯಾವ ತಮ್ಮದು? ದಾವಣಗೆರೆ. ಏನು ಕಮ್ಮಿ ಆಯ್ತು? ನೀರು ಕಮ್ಮಿ ಆಯ್ತಾ? ಕಮ್ಮಿ ಆಗಿತ್ತು ಬೋರಲ್ಲಿ. ಮತ್ತೆ ಬೇಡ್ಕೊಂಡೆ ಮತ್ತೆ ಜಾಸ್ತಿ ಹೊಡಿತು. ಎಂಥ ಸುದ್ದಿ ಇದು! ಭಾಳ ಭಾಳ ಖುಷಿ ಆಗ್ತದೆ. ಅಂದರೆ ನಮಗೆ ಒಂದೇ ಜೀವನ. ನಾವು ಎಂದೂ ಒದ್ರಿಲ್ರಿ. 36 ವರ್ಷ ಆದ್ರೂ ಒಬ್ಬಕ್ಕೆ ಮಾಡ್ಕೊತೇನ್ರಿ. ನನ್ನ ತಾಯಿ ತಂದಿನೂ ಇಲ್ರಿ. ಅಂಜಿಕೆ ಹಾಕಿರಿ ಅಮ್ಮ ಅಂತ ಒದ್ರಿ ಅಂದ್ರ ಆಕೆ ಬಂದು ನನಗೆ ಈಗ ಸಪ್ಳಾನು ಮಾಡ್ತಾಳ್ರಿ. ದೇವ್ರ ಮೇಲೆ ಭಾಳ ಭಕ್ತಿರಿ. ನನಗೇನು ಬ್ಯಾಡ್ರಿ. ನನ್ನ ಆರೋಗ್ಯನ ಕಾಯ್ಬೇಕು, ಹುಷಾರಾಯ್ತನವ. ನಾ ಒಟ್ಟ ನಡ್ಯಾಕ್ ಬಂದಿಲ್ರಿ. ನಾ ಇಲ್ಲೇ ಕುಂತೇನ್ರಿ. ಊಟ ಬೇರೆದವ್ರ ತಂದು ಕೊಟ್ಟಿದಾರ್ರಿ ನನಗ್ರಿ. ನಾ ಜೇನುತುಪ್ಪ ಮತ್ತು ಸುಣ್ಣನು ಹಚ್ಚಿ ಆರಾಮಿದೇನ್ರಿ. ನನಗೇನು ಬ್ಯಾಡ್ರಿ. ನಂಗೆ ಆರಾಮಟ್ಟಿರ್ಬೇಕ್ರಿ. ನಂಗೆ ಊಟ ಮೈ ಮೇಲೆ ಬಟ್ಟೆ ಅಷ್ಟು ಸಾಕು. ಇಷ್ಟಕ್ಕೂ ನಂಗೇನು ಬೇಡ ಬಂಗಾರ ಬೇಡ. ಹೋದ್ ಸರಿ ಬಂದಾಗ ಅಮ್ಮ ನಡ್ಕೊಂಬರ್ತಿರ್ಲಿಲ್ಲ, ಇದು ನಡ್ಕೊಂಬಂದಿತ್ತಳಂತೆ. ಇದು ಭಕ್ತಿ. ತಿಂಗಳಿಂದ ಇವನ್ಗೆ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದಾಗ ಅವ್ರು ರೋಡ್ ಮಗ್ಲಲ್ಲಿ ಮಲಗಿದ್ದಾಗ ಯಾರು ನೋಡಿರ್ಲಿಲ್ಲ ಇವನ್ನ. ಉಷಾ ಅವ್ರು ಸತ್ತೋಗ್ಬಿಟ್ಟವ್ರೆ 2 ಮಕ್ಳು ಅಂತ. ಯಾರು ಹೋಗೋ ವೆಹಿಕಲ್ಗಳು ಯಾರು ಮುಟ್ಟಿತ್ತೆ ಇಲ್ಲ. ಜನ ನೋಡ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಹೋಗಿದ್ರು. ಐಸು ವಾರ್ಡಲ್ಗೆ ಹಾಕಿದ್ರು, ಉಳಿಯಲ್ಲ 2 ಮಕ್ಳು.